ನಿಜವಾಗ್ಲೂ ರಾವಣ ಕರ್ಕೊಂಡು ಹೋಗಿದ್ದು ಯಾರನ್ನ, ಸೀತೆಯನ್ನ ಅಥವಾ ಬೇರೆ ಯಾರನ್ನ? ವಾಲ್ಮೀಕಿ ರಾಮಾಯಣ ಎದುರುಗಡೆ ಕಂಡ ಅಭಿಪ್ರಾಯವನ್ನ ವ್ಯಾಖ್ಯಾನ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರು ಕೊಡುವ ವಿವರಣೆಯಲ್ಲಿ ಏನಿದೆ ಅಂದ್ರೆ, ರಾವಣ ಅಪಹಾರ ಮಾಡಿದ್ದು ಒಂದು ಆಕೃತಿಯನ್ನು ಹೊರತು ನಿಜವಾದ ಸೀತೆಯನ್ನಲ್ಲ. ನಿಜವಾದ ಸೀತೆ ರಾಮನ ಪಕ್ಕದಲ್ಲೇ ಇದ್ದಾಳೆ, ಯಾರಿಗೂ ಕಾಣಿಸ್ತಾ ಇಲ್ಲ. ಆಯ್ತಾ ನಿಜವಾಗ್ಲೂ ಅಗ್ನಿ ಪರೀಕ್ಷೆ ಆಗಿದ್ದು ಸತ್ಯ ಕಥೆ. ಯಾರೋ ಹೊರಗಿನ ಜನ ಮಾತಾಡಿದ್ರು ಅಂತ ರಾಮದೇವರು ಸೀತೆಯನ್ನ ಅಗ್ನಿ ಪ್ರವೇಶ ಮಾಡುವಂತ ಹೇಳಿದ್ರ? ಜಗತ್ತಿಗೆ ಆದರ್ಶವನ್ನ ಹೇಳಬೇಕಾದವನು ಸೀತೆಯನ್ನು ತ್ಯಾಗ ಮಾಡಿದ, ಸೀತೆಯ ಅಗ್ನಿ ಪ್ರವೇಶಗಳನ್ನ ಮಾಡಿಸಿದ, ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಹೀಗೆಲ್ಲ ಮಾಡಿದ ಅಂತ ಅವನ ಮೇಲೆ ಆಕ್ಷೇಪಗಳಿದೆ. ಸುರಾಣಕ ಅನ್ನುವ ದೈತ್ಯರ ಟೀಮ್ 4 ದಾರಿ ಸೇರುವ ಜಾಗಗಳಲ್ಲಿ ಅಲ್ಲಲ್ಲಿ ಎಲ್ಲಾ ಕಡೆಯಲ್ಲೂ ಆ ಸೀತೆ ರಾವಣನ ಮನೆಯಲ್ಲಿ ಇದ್ದವ್ರನ್ನ ರಾಮ ಇಟ್ಕೊಂಡ್ಬಿಟ್ನಂತೆ. ಅಂದ್ರೆ ಸೀತೆಯನ್ನ ಹೋಗಿ ಅಗ್ನಿ ಪ್ರವೇಶ ಮಾಡುವಂದಾಗ ಸೀತೆ ತಕರಾರು ಮಾಡ್ಲಿಲ್ವಾ? ಅವಳಿಗೆ ಗೊತ್ತು ರಾಮನ ಉದ್ದೇಶ. ರಾಮನ ಉದ್ದೇಶ ಏನಾಗಿದೆ ಅಂದ್ರೆ, ಜಗತ್ತಿಗೆ ಆದರ್ಶ ತೋರಿಸುವ ಉದ್ದೇಶ ಇದೆ. ಒಂದು ರಾಜ ಹೆಂಡತಿಯನ್ನ ನೆನೆದು ಸೀತೆಯನ್ನ ನೆನೆದು ಕಣ್ಣೀರ್ ಹಾಕಿದ್ನ. ರಾಮನಿಗೆ ಭಾವಗಳೇ ಇಲ್ಲ ಅಂತಾದ್ರೆ ನಾವು ಯಾರು ದೇವರಿಗೆ ಪೂಜೆ ಮಾಡುವುದೇ ಬೇಡ. ಆಚಾರ್ಯ, ಇನ್ನೊಂದು ವಿಚಾರ ಬಹಳ ಆಕ್ಷೇಪನೂ ಇದೆ ಮತ್ತು ಅಕ್ಸೆಪ್ಟೆನ್ಸು ಇದೆ ಈ ನಾನು ಕೇಳುವಂತಹ ಪ್ರಶ್ನೆ. ನಿಜವಾಗ್ಲೂ ರಾವಣ ಕರ್ಕೊಂಡು ಹೋಗಿದ್ದು ಯಾರನ್ನ, ಸೀತೆಯನ್ನ ಅಥವಾ ಬೇರೆ ಯಾರನ್ನ? ಯಾಕೆಂತಂದರೆ ಅಶೋಕವನದಲ್ಲಿ ಇದ್ದದ್ದು ಸೀತೆನೇ ಅಲ್ಲ, ಅದು ಮತ್ತಿನ್ಯಾರು ವೈದೇಹಿ ಅಂತ ಹೇಳುವವರಿದ್ದಾರೆ. ಯಾವ ಜನ ಇದನ್ನು ಒಪ್ತಾರೆ, ಯಾರು ಇದನ್ನು ಒಪ್ಪಲ್ಲ. ಆ್ಯಕ್ಚುಲಿ ರಿಯಾಲಿಟಿ ಏನು ಇಲ್ಲಿ? ರಿಯಾಲಿಟಿ ಅಂದರೆ ಸೀತೆ ಬೇರೆ ಕಡೆ ಇದ್ಲು, ಅಶೋಕವನದಲ್ಲಿ ಇರಲಿಲ್ಲ ಅವಳು ಅಂತ. ವಾಲ್ಮೀಕಿ ರಾಮಾಯಣ ಎದುರುಗಡೆ ಕಂಡ ಅಭಿಪ್ರಾಯವನ್ನ ವ್ಯಾಖ್ಯಾನ ಮಾಡ್ಕೊಂಡು ಹೋಗಿದ್ದಾರೆ. ಏನು ನಡೆದಿದೆ ಅನ್ನೋದು, ಏನು ನಡೆದ ಘಟನೆಗಳು ಏನು ನಡೆದಿದೆ ಹೇಳ್ಕೊಂಡು ಹೋಗಿದ್ದಾರೆ. ಅದರ ಹಿನ್ನೆಲೆ ಏನಿದೆ ಅನ್ನೋದರ ವ್ಯಾಖ್ಯಾನಗಳನ್ನು ಬೇರೆ ರಾಮಾಯಣಗಳನ್ನು ನೋಡಬೇಕು ನಾವು. ವಾಲ್ಮೀಕಿ ರಾಮಾಯಣದಲ್ಲಿ ಕಂಡದ್ದನ್ನು ಹೇಳ್ತಾ ಹೋಗಿದ್ದಾರೆ. ಬರೀ ಕಂಡದ್ದನ್ನು ಹೇಳಬಾರ್ದು. ಅಮ್ಮ ಮಗುವಿನ ಕಪಾಳಕ್ಕೆ ಹೊಡಿತಾ ಇದ್ದಾಳೆ, ನೀವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅವಳಿಗೆ ಎಷ್ಟು ರೈಟ್ಸ್ ಇದೆ, ಅವಳಿಗೆ ಯಾಕೆ ಹೊಡೆದ್ಲು, ಇದು ನೀವು ವಿಚಾರ ಮಾಡಬೇಕು. ಎಷ್ಟು ವಯಸ್ಸಿನ ಮಗುಗೆ ಹೊಡೆದ್ಲು? 5 ವರ್ಷದ ಮಗು ಏನೋ ಕಶ್ಮಲ ತೆಗೆದು ಬಾಯಿಗೆ ಹಾಕೊಳ್ತಿದೆ, ಅಮ್ಮ ಹೊಡಿತಿದ್ದಾಳೆ, ಥೂ ಅಂತ ತಿನ್ನಬಾರ್ದು ಅಂತ ಪಾಠ ಮಾಡ್ತಿದ್ದಾಳೆ. ಅಷ್ಟು ಸ್ವಾತಂತ್ರ್ಯ ಇಲ್ವಾ ಅಮ್ಮನಿಗೆ? ಅದನ್ನು ನೀವು ನೋಡುವ ಭಾವದಲ್ಲಿ ಕಂಡಿದ್ದನ್ನೇ ನೋಡಿ FIR ಮಾಡ್ಲಿಕ್ಕೆ ಹೋದರೆ ಹಾಗೆ ವಾಲ್ಮೀಕಿಗಳು ಏನೇನು ಘಟನಾವಳಿಗಳು ಕಾಣುತ್ತೆ ಅದನ್ನೆಲ್ಲ ಹಾಗೆ ಚಿತ್ರಣ ಮಾಡಿ, ಸಾಮಾನ್ಯರ ಕಣ್ಣಿಗೂ ಏನು ಕಾಣುತ್ತೆ ಅದನ್ನು ಚಿತ್ರಣ ಮಾಡಿದ್ದಾರೆ. ಅದರ ಬ್ಯಾಕ್ಗ್ರೌಂಡನ್ನು ನೋಡಬೇಕು ಅಂತ ಮಧ್ವಾಚಾರ್ಯ ಹೇಳಿಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ತುಂಬ ವಿವರಣೆ ಮಾಡುವಂಥ ಮಧ್ವರಾಮಾಯಣವನ್ನೇ ಬರೆದಿದ್ದಾರೆ ಮಧ್ವಾಚಾರ್ಯರು. ಅದಕ್ಕೆ ಅವರು ಕೊಡುವ ವಿವರಣೆಯಲ್ಲಿ ಏನಿದೆ ಅಂದರೆ, ರಾವಣ ಅಪಹಾರ ಮಾಡಿದ್ದು ಒಂದು ಆಕೃತಿಯನ್ನು ಹೊರತು ನಿಜವಾದ ಸೀತೆಯನ್ನಲ್ಲ. ಹಾಗಾದರೆ ನಿಜವಾದ ಸೀತೆಯನ್ನು ರಾವಣ ಅಪಹಾರ ಮಾಡಿಲ್ಲ ಅಂದರೆ ಹನುಮಂತ ಚೂಡಾಮಣಿ ಕೊಟ್ಟಿದ್ದು ಯಾರಿಗೆ? ಅಂಗುಲಿಯಕವನ್ನು ಕೊಟ್ಟಿದ್ದು, ಚೂಡಾಮಣಿ ತಗೊಂಡಿದ್ದೆಲ್ಲ ಬೆದರು ಬೊಂಬೆಗ, ನಿಜವಾದ ಸೀತೆಗ? ಆಮೇಲೆ ಇನ್ನೊಂದು ಪ್ರಶ್ನೆ ಹುಟ್ಟೋದು ಏನು ಅಂತಂದ್ರೆ, ಹನುಮಂತನ ಒಂದು ರೂಪವನ್ನ ವರ್ಣನೆ ಮಾಡ್ತಾ ಇರಬೇಕಾದ್ರೆ ಆತ ಒಬ್ಬ ಮಹಾಜ್ಞಾನಿ. ಅಂದ್ರೆ ಹನುಮಂತನನ್ನ ಅದು ಒಂದು ಕಪಿ, ಕೋತಿ ಚೇಷ್ಟೆ ಮಾಡುವವನು ಅಂತ ವ್ಯಾಖ್ಯಾನ ಮಾಡುವವರು ಒಂದಿಷ್ಟು ಜನ ಇದ್ದಾರೆ. ಆದ್ರೆ ಕೆಲವರು ಹೇಳ್ತಾರೆ ಆತ ಬಹಳ ಮಹಾಜ್ಞಾನಿ ಆಗಿದ್ದ. ಹನು ಅಂದ್ರೆ ಜ್ಞಾನ ರೀ. ಅದೇ ಹನು ಅಂದ್ರೆ ಜ್ಞಾನ, ಮಹಾಜ್ಞಾನ ಆಗಿದ್ದ, ಅಪರೋಕ್ಷ ಜ್ಞಾನಗಳೆಲ್ಲ ಇತ್ತು ಅಂತ. ಹನುಮಂತನಿಗೂ ಈ ವಿಷಯ ಗೊತ್ತಿರ್ಲಿಲ್ವಾ? ಅಂದ್ರೆ ಅಷ್ಟು ಸಾಗರವನ್ನ ದಾಟಿ ಹೋಗಿ ಕಷ್ಟ ಯಾವುದೋ ಒಂದು ಫೋಟೋಗೆ ಹೋಗ್ಬಿಟ್ಟು ನೀನು ಉಂಗ್ರ ಹಾಕು ಅಂದ್ ಕೊಡ್ತಾನ ಅಲ್ವಾ? ಕಾಮನ್ ಸೆನ್ಸ್. ಹಾಗಾಗಿ ಇದನ್ನ ಸೀತಾಕೃತಿ ಅಂತ ಯಾಕೆ ಹೇಳ್ತೀರಿ? ನಿಜವಾದ ಸೀತೆ ಅಂತ ಹೇಳ್ಬೇಕಲ್ವಾ? ಅದಕ್ಕೆ ಹೇಳ್ತಾರೆ ನೋಡಿ, ಆ ಸೀತೆಗೆ ಇಬ್ರು ತುಂಬಾ ಉಪಕಾರ ಮಾಡಿದ್ರು. ಸೀತೆಯ ಜೀವನದಲ್ಲಿ ಉಪಕಾರಿಗಳು ಇಬ್ರು, 2 ದೇವತೆಗಳು, ಒಂದು ಇಂದ್ರ, ಒಬ್ಬ ಅಗ್ನಿ. ಇಂದ್ರ. ಆ ಸೀತೆಯ ಆಕಾರ ಏನು ನಿರ್ಮಾಣ ಆಗಿತ್ತು, ಅದರಲ್ಲೊಂದು ಜೀವ ಬೇಕು, ಇಲ್ಲದಿದ್ರೆ ಅದೊಂದು ಫೋಟೋ ಅಷ್ಟೇ. ಅದು ಮಾತನಾಡಬೇಕು. ರಾವಣ ಬಂದಾಗ ಅದೆಲ್ಲ ವ್ಯವಹಾರಗಳನ್ನ ಯಾರು ಮಾಡ್ತಾ ಇದ್ದ ಅಂದ್ರೆ ಇಂದ್ರ ಮಾಡ್ತಾ ಇದ್ದ. ಜೀವಿಯ ಒಳಗಡೆ, ಹೆಣ್ಣಿನ ದೇಹದ ಒಳಗಡೆ ಜೀವಿಯಾಗಿ ಇವನು ವ್ಯವಹಾರ ಮಾಡ್ತಾ ಇದ್ರು. ಆಯ್ತಾ? ಅವನು ವ್ಯವಹಾರ ಮಾಡ್ತಾ ಇದ್ದ. ಅಗ್ನಿ ಅವನೊಂದು ಉಪಕಾರ ಮಾಡಿದ, ಸೀತೆಯ ಸೇವೆ ಮಾಡಿದ. ಆಮೇಲೆ ರಾವಣನ ಮನೆಯಲ್ಲಿರುವ ಸೀತೆಯ ಚಾರಿತ್ರ್ಯ ಹಾಳಾಗಲಿಲ್ಲ, ಜೊತೆಗೆ ಸೀತೆಯ ಒಂದು ಸನ್ನಿಧಾನವೂ ಇತ್ತು. ಈ ದೇವತೆಗಳಿಗೆಲ್ಲ ಅಂಶ ಆವೇಶಗಳನ್ನು ಹೇಳ್ತಾರೆ, ಸ್ವಲ್ಪ ಡೀಪ್ ಆಗಿದೆ ಆ ವಿಷಯ. ಓಕೆ. ಸೀತೆ, ನಿಜವಾದ ಸೀತೆ ರಾಮನ ಪಕ್ಕದಲ್ಲೇ ಇದ್ದಾಳೆ, ಯಾರಿಗೂ ಕಾಣಿಸ್ತಾ ಇಲ್ಲ. ಒಂದು ಅಂಶದಿಂದ ಈ ದೇಹದಲ್ಲೂ ಇದ್ದಾಳೆ, ಒಂದು ಅಂಶದಿಂದ ಇದ್ದಾಳೆ. ಆಕೆ ಒಂದು ಅಂಶ ಇದೆ, ಇದೆ. ಆದ್ರಿಂದ ಆ ಅಂಶ ಏನಿದೆ ಅದು ಲಕ್ಷ್ಮೀ ದೇವಿಯೇ. ಅದಕ್ಕೆ ಅಪಚಾರ ಮಾಡಿದ್ನಲ್ಲ ಹಾಗಾದ್ರೆ ರಾವಣ ಅಂತ ಕೇಳಬೇಕು. ಇಲ್ಲ, ಅವನಿಗೊಂದು ಭಯಂಕರ ಶಾಪ ಇದೆ. ವೇದವತಿ ಅಂತ ಒಂದು ಹುಡುಗಿಯನ್ನು ಬಲಾತ್ಕಾರ ಮಾಡ್ಲಿಕ್ಕೆ ಹೋಗ್ತಾನೆ. ಅವಳನ್ನು ಶಾಪ ಕೊಡ್ತಾಳೆ, ಇನ್ನು ಮೇಲೆ ಯಾವುದೇ ಹೆಣ್ಣಿಗೆ ನೀನು ಬಲಾತ್ಕಾರ ಮಾಡಿದ್ರೆ ನಿನ್ನ ತಲೆ 1000 ಹೋಳಾಗುತ್ತೆ ಅಂತ ಶಾಪ ಕೊಟ್ಟಿದ್ದಾಳೆ ವೇದವತಿ. ರಾವಣನಿಗೆ ಶಾಪ.
ಶಬಾಷ್. ಹಾಗಾಗಿ ಅವನು ಅಲ್ಲಿ ಸೀತೆಯ ಸನ್ನಿಧಾನ ಇರುವಂತಹ ಅವನಿಗೇನು ಗೊತ್ತಿಲ್ಲ ಇದು ಬೊಂಬೆನ ಇದು ಸೀತೆಯ ಅವನ ಪ್ರಕಾರ ನಿಜವಾದ ಸೀತೆಯೇ. ಆದರೂ ಬಲಾತ್ಕಾರ ಮಾಡೋ ಹಾಗಿಲ್ಲ, ಮಾಡಿದ್ರೆ ತಲೆ ಸಾವಿರ ಒಳಗತ್ತೆ ಅಷ್ಟೇ. ಅವನು ಏನಿದ್ರು ಸಮಾಧಾನ ಮಾಡಿ ಪಡ್ಕೊಳ್ಬೇಕು, ಒಲಿಸ್ಕೊಳ್ಬೇಕು ಅಷ್ಟೆ. ಆದ್ದರಿಂದ ಇದೊಂದು ಸ್ವಲ್ಪ ಸಂಕೀರ್ಣವಾದ ವಿಚಾರ ಆಗಿದ್ರೂ ಅಲ್ಲೊಂದು ಸನ್ನಿಧಾನ ಇದೆ, ಇಂದ್ರ ಇದ್ದಾನೆ. ಇನ್ನೊಂದು ಅಂಶ ಹೇಳಿದೆ ನಾನು, ಅಗ್ನಿದೇವ ಸೇವೆ ಮಾಡಿದಾನೆ. ಸೀತೆ ಚಾರಿತ್ರ್ಯ ನಾಶ ಆಗಿಲ್ಲ. ಅಗ್ನಿ ಪರೀಕ್ಷೆಯಲ್ಲಿ ಅವಳು ಆಯ್ತಾ ನಿಜವಾಗ್ಲೂ ಅಗ್ನಿ ಪರೀಕ್ಷೆ ಆಗಿದೆ. ಅಂದ್ರೆ ರಾಮ ಅಗಸರ ಮಾತು ಉತ್ತರ ಕಾಂಡದಲ್ಲಿದೆ ಅಲ್ಲ, ರಾಮ ಅಗಸರ ಮಾತು ಕೇಳಿ ಸೀತೆಯ ಮೇಲೆ ಅನುಮಾನ ಪಟ್ಟು ಅಷ್ಟು ಅಜ್ಞಾನ ಅದಾಗಿದ್ದಕ್ಕೆ ಸೀತೆ ರಾಮರು ಒಂದು ಕಾಲ ಆಲೋಚನೆ ಮಾಡ್ತಾರೆ. ಈಗ ನೋಡಿ, ತ್ರೇತಾಯುಗದಲ್ಲಿ ಒಬ್ಬೊಬ್ಬರಿಗೆ 18 ಜನ ಮಕ್ಕಳಿದ್ರು. ಸೀತಾರಾಮರಿಗೆ ಎಷ್ಟು ಜನ ಮಕ್ಕಳಿದ್ರು? ಇಬ್ರೇ, ಲವಕುಶ. ಅಲ್ಲ ರೀ, ಜಗತ್ತಿಗೆ ಆದರ್ಶ ಪಾಠ ಮಾಡಿದ ರಾಮ ಅವನೇ ಯಾಕೆ 18 ಜನ ಮಕ್ಕಳನ್ನ ಮಾಡ್ಕೊಳ್ಳಿಲ್ಲ? ಇವನಾದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಡ್ಬಿಟ್ಟ, ಎಲ್ಲರಿಗೂ 10 ಮಕ್ಕಳನ್ನ ಹಡಿರಿ ಅಂತ ಹೇಳಿದ. ಹಾಗೆಲ್ಲ ಇಲ್ಲ, ತುಂಬ ಚೆನ್ನಾಗಿದೆ ಅದೇ. ಅಗ್ನಿ ಪರೀಕ್ಷೆ ಆಗಿದ್ದು ಸತ್ಯ ಕಥೆ. ಅಗ್ನಿ ಯಾವುದೇ ರೀತಿ ಅವಳಲ್ಲಿ ದೋಷ ಇಲ್ಲ ಅಂತ ತೋರಿಸಿಕೊಟ್ಟ. ಅದಕ್ಕೆ ಸೀತೆ ಹೇಳಿದ್ಲು, ನನ್ನ ಪ್ರಜೆಗಳೆಲ್ಲ ಮಕ್ಕಳಿದ್ದ ಹಾಗೆ, ನನಗೇನು ಮಕ್ಕಳೇ ಬೇಡ ಅನ್ಲೋಳು. ಹೌದೌದು, ಎಲ್ಲ ಪ್ರಜೆಗಳು ನನ್ನ ಮಕ್ಕಳೇ. ಅದಕ್ಕೆ ಸೀತಾ ಮಾತೆ ಜಗನ್ಮಾತೆ ಅವಳು. ಆದರೂ ಕೂಡ ಇಬ್ಬರು ಮಕ್ಕಳಿರಲಿ, ತುಂಬ ಸೇವೆ ಮಾಡಿದ್ದಾರೆ. ಒಂದು ನನಗೆ ಅಪಚಾರ ಆಗದೇನೆ ಇರೋ ಹಾಗೆ ತಡೆದವನು ಇಂದ್ರ, ಇನ್ನೊಂದು ನನ್ನ ಪಾವಿತ್ರ್ಯವನ್ನು ತೋರಿಸಿದವನು ಅಗ್ನಿ. ಅವರೇ ನನ್ನ ಮಕ್ಕಳಾಗಲಿ. ಅದೇ ಇಂದ್ರ ಮತ್ತು ಅಗ್ನಿಗಳೇ ಲವಕುಶರಾಗಿ ಅವತಾರ ಮಾಡ್ತಾರೆ. ಅಲ್ಲ, ಆದರೆ ಈ ಅಗ್ನಿ ಪ್ರವೇಶದ ಘಟನೆ ಆಗಿದ್ದು ಹೆಂಗೆ ಅಂತ ಅಂದರೆ, ಅಯೋಧ್ಯೆಗೆ ಸೀತೆಯನ್ನು ಕರೆದುಕೊಂಡು ಬಂದ ನಂತರ ಯಾರೋ ಹೊರಗಿನ ಜನ ಮಾತಾಡಿದ್ರು ಅಂತ ರಾಮದೇವರು ಸೀತೆಯನ್ನು ಅಗ್ನಿ ಪ್ರವೇಶ ಮಾಡುವಂತ ಹೇಳಿದ್ರೆ, ಅಥವಾ ಅದು ಆ ಚಿತ್ರಣ ಹೆಂಗೆ ಅಂತ ಅಗ್ನಿ ಪ್ರವೇಶ ಆಗಿದ್ದು ಹೆಂಗೆ? ಅದೇ ಈಗ ಒಂದು ಪ್ರಧಾನ ಆಕ್ಷೇಪ ಏನು ಅಂದರೆ, ರಾಮ ತುಂಬ ದೊಡ್ಡ ಮುತ್ಸದ್ದಿ ರಾಜಕಾರಣಿಯಾದವನು, ಜಗತ್ತಿಗೆ ಆದರ್ಶವನ್ನು ಹೇಳಬೇಕಾದವನು, ಸೀತೆಯನ್ನು ತ್ಯಾಗ ಮಾಡಿದ, ಸೀತೆಯ ಅಗ್ನಿ ಪ್ರವೇಶಗಳನ್ನು ಮಾಡಿಸಿದ, ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಹೀಗೆಲ್ಲ ಮಾಡಿದ ಅಂತ ಅವನ ಮೇಲೆ ಆಕ್ಷೇಪಗಳಿದೆ. ವಾಸ್ತವಿಕವಾಗಿ ಅದಕ್ಕೂ ಒಂದು ಟೀಮ್. ಇವತ್ತು ಕಲಿಯುಗದಲ್ಲಿದೆ, ಒಬ್ಬ ವ್ಯಕ್ತಿ ನಮಗೆ ಬೇಡ ಅಂದರೆ ಅವನನ್ನು ಮಾಧ್ಯಮಗಳಲ್ಲಿ ಸಿಕ್ಕಾಪಟ್ಟೆ ಬೇರೆ ಬೇರೆ ಚಾನಲ್ಗಳಲ್ಲಿ ಅವನನ್ನು ಬೈದು ಬಿಡೋದು, ಅವನ ಮೇಲೆ ಒಂದಷ್ಟು ಗೂಬೆ ಕೂರಿಸೋದು. ಆ ಥರ ಒಂದು ಸುರಾಣಕ ಅನ್ನುವ ದೈತ್ಯರ ಟೀಮ್ 4 ದಾರಿ ಸೇರುವ ಜಾಗಗಳಲ್ಲಿ ಅಲ್ಲಲ್ಲಿ ಎಲ್ಲ ಕಡೆಯಲ್ಲೂ ಆ ಸೀತೆ ರಾವಣನ ಮನೆಯಲ್ಲಿದ್ದವ್ರನ್ನ ರಾಮ ಇಟ್ಕೊಂಡ್ಬಿಟ್ಟಂತೆ. ಈ ಥರ ಮಾತುಗಳು ಅಲ್ಲಲ್ಲಿ ಮಾತು, ಒಬ್ಬನ ಮಾತಲ್ಲ, ಅಪಪ್ರಚಾರಗಳು ನಿರಂತರ. ಆ ಪ್ರಸಂಗದಲ್ಲಿ ಗರ್ಭಿಣಿಯಾದ ಸೀತೆಯನ್ನು ರಾಮ ತ್ಯಾಗ ಮಾಡ್ತಾನೆ. ಆಮೇಲೆ ಇದೇ ಥರನೇ ಅದೇ ಟೀಮು ಮೊದಲು ಮಾಡಿದ ವ್ಯವಸ್ಥೆ ಏನು ಅಂದರೆ, ರಾವಣನ ಮನೆಯಲ್ಲಿ 10 ತಿಂಗಳು 11 ತಿಂಗಳು ಇದ್ಲು ಸೀತೆ, ಅವಳಂದ್ರೆ ರಾಮ ಇಟ್ಕೊಂಡ್ಬಿಟ್ಟ. ಅವಳ ಚಾರಿತ್ರ್ಯ ಹೇಗಿತ್ತೋ ಏನೋ. ಅದಕ್ಕೆ ರಾಮ ಎಲ್ಲ ರಾವಣನ ಸಂಹಾರ ಮಾಡ್ತಾನೆ. ಸೀತೆ ಬರಬೇಕಾದ್ರೆ ರಾಮ ಸಿಟ್ಟು ಮಾಡ್ಕೊಳ್ತಾನೆ, ನಿನ್ನ ಚಾರಿತ್ರ್ಯ ಪರೀಕ್ಷೆ ಆಗಬೇಕು ಅಂತಾನೆ. ಅದಕ್ಕೆ ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಲೋಕೋತ್ತರಾಣಾಂ ಚೇತಾಂಸಿ ಕೋಹಿ ವಿಜ್ಞಾತುಮರ್ಹತಿ ಅಂತ ಒಂದು ಮಾತು. ದೊಡ್ಡವರ ಭಾವ ವಜ್ರಕ್ಕಿಂತ ಕಠಿಣವಾಗಿರುತ್ತೆ, ಹೂವಿಗಿಂತ ಮೃದುವಾಗಿರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ. ಸೀತೆಯೇ ಗಾಬರಿ ಆಗ್ತಾಳೆ, ಯಾಕೆ ರಾಮ ಇಷ್ಟೊಂದು ಸಿಟ್ಟು ಮಾಡ್ಕೊಳ್ತಾ ಇದ್ದಾನೆ? ಮತ್ತೊಬ್ಬರ ಮನೆಯಲ್ಲಿ ವಾಸ ಮಾಡಿದವಳು, ಚಲುವೆ ನೀನು. ರಾವಣ ಲಂಪಟ, ಸಜ್ಜನರ ಮನೆಯಲ್ಲಿದ್ದರೆ ಯಾರಿಗೋ ಕ್ವಶನ್ ಇಲ್ಲ. ರಾವಣ ಲಂಪಟ, ಸ್ತ್ರೀ ಮರುಳ ಅವನ ಮನೆಯಲ್ಲಿದ್ದ, ಅವನು ಅಪಹಾರ ಮಾಡಿದ್ದೆ ನಿನ್ನನ್ನು ಆ ಉದ್ದೇಶಕ್ಕೆ. ಚಾರಿತ್ರ್ಯ ಬೇಕಲ್ವ? ಇದು ಭಾರತದ ಆದರ್ಶ. ಪತಿವ್ರತೆಯರು ಹೇಗೋ ಪತ್ನಿವ್ರತರೂ ಆಗಿರಬೇಕು. ಪುರುಷನೂ ಹಾಳಾಗಬಾರ್ದು, ಸ್ತ್ರೀಯೂ ಹಾಳಾಗಬಾರ್ದು. ಅಂದರೆ ಸೀತೆಯನ್ನು ಹೋಗಿ ಅಗ್ನಿ ಪ್ರವೇಶ ಮಾಡುವಂದಾಗ ಸೀತೆ ತಕರಾರು ಮಾಡಲಿಲ್ವಾ? ನನ್ನ ಮೇಲೆ ಸಂದೇಹ ಪಡ್ತೀಯ ನೀನು? ಹಾಗೆಲ್ಲ ಈಗೆಲ್ಲ ಪಡ್ತಾರಲ್ಲ. ಅವಳಿಗೆ ಗೊತ್ತು ರಾಮನ ಉದ್ದೇಶ. ಆದರ್ಶ ದಂಪತಿಗಳು ಅಂತ ಅದಕ್ಕೆ ಹೇಳ್ತಾರೆ. ಗಂಡನ ಹತ್ರ ಸುಮ್ಮನೆ ಹೆಂಗೆ ಸಿಟ್ಟು ಮಾಡ್ಕೊಂಡ್ಬಿಟ್ರೆ. ರಾಮನ ಉದ್ದೇಶ ಏನಾಗಿದೆ ಅಂದರೆ, ಜಗತ್ತಿಗೆ ಆದರ್ಶ ತೋರಿಸೋ ಉದ್ದೇಶ ಇದೆ. ಒಂದು ರಾಜ, ಪ್ರತಿಯೊಬ್ಬ ಹೆಣ್ಮಕ್ಕಳು ಇನ್ನು ಯಾರ್ಯಾರ್ದೋ ಮನೇಲಿ ಇದ್ಬೋದು, ನಾನು ಶುದ್ಧವಾಗಿದ್ದೀನಿ ಅಂತ ಹೇಳಿದ್ರೆ, ತಾಕತ್ತಿದ್ರೆ ನಂತರ ಇರಿ. ಶಬಾಷ್, ಚಾಲೆಂಜ್ ಅದು. ಲವ್ಲಿ. ಹಾಗಾಗಿ ನಾನು ಬೆಂಕಿಗೆ ಆರ್ತೀನಿ ರಾಮ, ನನ್ನ ಒಂದು ಬಟ್ಟೆಯ ಒಂದು ನೂಲು ಸುಟ್ಟರು ನೀನು ಹತ್ರ ಸೇರಿಸ್ಬೇಡ ಅನ್ಲು ಸೀತೆ. ಚಾಲೆಂಜ್ ಮಾಡ್ತೀರಾ ಹೀಗೆ? ನನ್ನ ಮನಸ್ಸಿನಲ್ಲಿ ಪರಪುರುಷರು, ರಾವಣ ಅಲ್ಲ. ನಿನ್ನ ಬಿಟ್ಟು ಬೇರೆ ಯಾರು ಇರಲ್ಲ, ನಿನ್ನನ್ನು ಬಿಟ್ಟು ಬೇರೆ ಯಾರ ಬಗ್ಗೆಯೂ ಒಂದು ಕ್ಷಣ ಹೀಗೆ ಹಿಂಗೆ ಬಂದು ಹಿಂಗೆ ಆಗಲ್ಲ. ಬಂದು ಹೋಗಿದ್ರು, ನಾನು ಉಟ್ಕೊಂಡಿರೋ ಒಂದು ಬಟ್ಟೆ, ಒಂದು ರೋಮ, ಒಂದು ತಂತು, ಒಂದು ನೂಲು ಸುಡ್ಲಿ, ನಾನು ನಿನ್ನ ಜೊತೆಗೆ ಸೇರಲ್ಲ ಅಂತಾಳೆ. ಅವಳು ಉಟ್ಟ ಬಟ್ಟೆಯಿಂದ ಹಾಗೆ ಅಗ್ನಿದೇವ ಹೊರಗೆ ತಂದಿಡ್ತಾನೆ.
ಸೀತೆಯನ್ನು. ಮತ್ತು ಎಂಥ ನಮ್ಮ ಭಾರತದ ಇತಿಹಾಸ ರೀ, ಎಂಥ ಚಾರಿತ್ರ್ಯವನ್ನು ತೋರಿಸಿದ. ಅದಕ್ಕೆ ರಾಮಾಯಣಕ್ಕೆ ಇನ್ನೊಂದು ಹೆಸರು ಸೀತಾಯಾಶ್ಚರಿತಂ ಮಹತ್, ಸೀತಾಚರಿತೆ ಅಂತ ಹೆಸರು ರಾಮಾಯಣಕ್ಕೆ. ಇಂಥ ಅದ್ಭುತವಾದ ಇತಿಹಾಸ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಬೇಕು ಅಂದರೆ ನಮ್ಮ ಭಾರತ ದೇಶದಲ್ಲಿ ನೋಡಬೇಕು. ಅಂದರೆ ಇದನ್ನೆಲ್ಲ ಕೇಳ್ತಾ ಇರುವಾಗ ಎಷ್ಟು ನಾಲೆಡ್ಜ್ ಇಲ್ಲದೆ ಜನ ಮಾತಾಡ್ತಾ ಇದ್ದಾರೆ ಇವತ್ತು ಒಂದಿಷ್ಟು ಪ್ಲ್ಯಾಟ್ಫಾರ್ಮ್ಗಳಲ್ಲಿ, ತಮ್ಮ ಸ್ವಾರ್ಥಕ್ಕೋಸ್ಕರ, ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ. ಕೆಲವರು ಉದ್ದೇಶಪೂರ್ವಕವಾಗಿ, ಕೆಲವರಿಗೆ ಅಜ್ಞಾನದಿಂದ ಮಾತನಾಡ್ತಾರೆ. ಎಲ್ಲರೂ ತಪ್ಪಾಗಿ ಮಾತನಾಡಲಿಕ್ಕೆ ಅದರ ಜ್ಞಾನದ ಕೊರತೆ. ಇನ್ನು ಕೆಲವ್ರಿಗೆ ದುರುದ್ದೇಶ. ನಾನು ಹೇಳಿದ್ನಲ್ಲ, ಜೀವರಲ್ಲೇ ಕ್ವಾಲಿಟಿ ಇದೆ ಅಂತ ಹೇಳಿ ಆಯಿತು ನಾನು. ಆ ರಾಮನ ಕಾಲದಲ್ಲೂ ಇದ್ದರು, ಇವತ್ತಿನ ಕಾಲದಲ್ಲೂ ಇರ್ತಾರೆ. ಸೀತೆಯನ್ನು ಹೊಗಳೋರು ಇದ್ದಾರೆ, ತೆಗಳೋರು ಇದ್ದಾರೆ. ರಾಮನೂ ಹೊಗಳೋರು ಇದ್ದಾರೆ, ತೆಗಳೋರು ಇದ್ದಾರೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಅವತಾರ ರಾಮ, ದಶಾವತಾರದಲ್ಲಿ ಒಂದು ಅವತಾರ. ಸಾಕ್ಷಾತ್ ಭಗವಂತನೇ ಭಕ್ತರನ್ನು ಅನುಗ್ರಹ ಮಾಡಲಿಕ್ಕೆ ರಾಮನ ಅವತಾರ ಮಾಡಿ ರಾಜ್ಯವನ್ನು ಪರಿಪಾಲನೆ ಮಾಡಿದ ಸಾಕ್ಷಾತ್ ಭಗವಂತ ಅಂತ ಹೇಳಿದೆ. ಅಂತಹ ಭಗವಂತ ಹೆಂಡತಿಯನ್ನು ನೆನೆದು, ಸೀತೆಯನ್ನು ನೆನೆದು ಕಣ್ಣೀರು ಹಾಕಿದ್ನ, ಅದು ಸತ್ಯವ? ಅಂದರೆ ಆತ ನಿರಾಕಾರ, ನಿರ್ಗುಣ, ಆತನಿಗೆ ದೋಷವಿಲ್ಲ, ಆತನಿಗೆ ಆದಿ ಇಲ್ಲ, ಅಂತ್ಯ ಇಲ್ಲ, ಭಾವನೆಗಳಿಲ್ಲ ಅನ್ನುವಂಥದ್ದನ್ನೆಲ್ಲ ಹೇಳ್ತೀವಿ ಭಗವಂತನ ವರ್ಣನೆ ಮಾಡಬೇಕಾದ್ರೆ. ಆತನಿಗೆ ಸಂತೋಷ ದುಃಖಗಳು ಇದೇನಾ? ಕಣ್ಣೀರು ಹಾಕಿದ ಸತ್ಯನ ರಾಮ? ರಾಮನಿಗೆ ಭಾವಗಳೇ ಇಲ್ಲ ಅಂತಾದರೆ ನಾವು ಯಾರೂ ದೇವರಿಗೆ ಪೂಜೆ ಮಾಡೋದೇ ಬೇಡ. ಎಲ್ಲ ಇದೆ, ನಮಗಿಂತ ಅನಂತಪಟ್ಟಿದೆ ರಾಮನಿಗೆ. ಎಲ್ಲ ಭಾವಗಳು ಇದೆ. ಅವನಿಗೆ ಆಕಾರ ಇದೆ, ಅವನಲ್ಲಿ ಗುಣಗಳೂ ಇದೆ. ನಿರಾಕಾರ ಅಲ್ಲ ನಮ್ಮ ದೇವರು. ರಾಮನ ಆಕಾರ ಎಂಥ ಸ್ವೀಟ್ ಪರ್ಸನ್ ರಾಮ. ವಾಲ್ಮೀಕಿಗಳೇ ಹೇಳ್ತಾರೆ, ಯಾರು ರಾಮನನ್ನು ನೋಡಲಿಲ್ಲ ಆ ಕಣ್ಣುಗಳು ವ್ಯರ್ಥ, ಯಾರು ರಾಮನನ್ನು ನೋಡಲಿಲ್ಲ ಅವ್ರ ಜೀವನ ವ್ಯರ್ಥ ಅಂತ ಹೇಳಿದ್ದಾರೆ. ಅಂಥ ಅದ್ಭುತವಾದ ಒಂದು ಮೊದಲೇ ರಾಮಾಯಣ ಶುರು ಆಗುವುದೇ ವ್ಯೂಢೋರಸ್ಕಃ ಋಷಸ್ಕಂದಃ ಶಾಲಪ್ರಾಂಶರು ಮಹಾಭುಜಃ. ಅವನ ವರ್ಣನೆಗಳೇ ಆಗಿದೆ. ಅವನ ಉನ್ನತವಾದ ಅಂಶಗಳು, ಈ ಭುಜಗಳು, ಬಾಹುಗಳು, ಅವನ ಕಣ್ಣು, ಅವನ ದೇಹದ ಸೌಂದರ್ಯಗಳು. ರಾಮನ ಹೈಟ್ ಅಂದಾಜು ಆ ತ್ರೇತಾಯುಗದಲ್ಲಿ ಒಂದೊಂದು ಲಕ್ಷಣಗಳಿದೆ, ಹೀಗೆ ಇರಬೇಕು ಅಂತ. ಸಪ್ತಪಾದ ಚತುರ್ಹಸ್ತ ದ್ವಾತ್ರಿಂಶಲ್ ಲಕ್ಷಣ ಇರ್ಯುತಃ. ಆಯ್ತಾ? ಸಪ್ತಪಾದ ನಡೆದಾಗ 7 ಪಾದ ಅಷ್ಟುದ್ದ ಇರಬೇಕು ದೇಹ. ಶಬಾಷ್. ಚತುರ್ಹಸ್ತ 4 ಹಸ್ತದ ಹಸ್ತ ಅಳತೆ ಮಾಡಿದರೆ ನಮ್ಮ ಕೈಯಲ್ಲಿ ಅಷ್ಟೆತ್ತರ ದೇಹ ಇರಬೇಕು. ಎದ್ದು ನಿಂತ್ಕೊಂಡ್ರೆ ಈ ಬಾಹು, ಆಜಾನುಬಾಹು ಅಂತೀವಲ್ಲ, ತೊಡೆ ದಾಟಿ ಮಂಡಿ ಹತ್ತಿರ ಬರಬೇಕು ಕೈ. ನಾವು ಕೂತ್ಕೊಂಡಾಗ ಮುಂದೆ ಬರುತ್ತೆ ಅಷ್ಟೆ. ಅದೆಲ್ಲ ಲಕ್ಷಣಗಳಿದೆ. ಒಳ್ಳೆ ಆಕಾರ ರಾಮನದ್ದು. ನೀವು ಕೇಳಿದ ಪ್ರಧಾನ ಪ್ರಶ್ನೆ ಏನು ಅಂದರೆ, ಸೀತೆ ಇಲ್ಲ ಅಂತ ಅತ್ತ ವನವಾಸದ ಪ್ರಸಂಗದ ಪ್ರಶ್ನೆಯನ್ನು ಕೇಳಿದಿರಿ. ನಾವು ಅಗ್ನಿ ಪರೀಕ್ಷೆ ಮಾಡಿ ಈ ಕಡೆ ಬಂದ್ಬಿಟ್ಟಿದ್ದೀವಿ, ಮತ್ತೆ ಹಿಂದೆ ಹೋಗಿದ್ದೀವಿ. ವನವಾಸದಲ್ಲಿ ಅತ್ತ ವಾಲ್ಮೀಕಿಗಳದನ್ನು ತುಂಬ ಜೋರಾಗಿ ಚಿತ್ರಣ ಮಾಡಿದ್ದಾರೆ. ಲಕ್ಷ್ಮಣ ಬಂದು ಸಮಾಧಾನ ಮಾಡ್ತಾನೆ, ಅಲ್ಲಯ್ಯ ನನ್ನ ಹೆಂಡ್ತಿನೂ ಬಿಟ್ಟು ಬಂದಿದ್ದೀನಿ ಊರ್ಮಿಳೆಯನ್ನು, ನಿಂತರ ನಾನು ಅಳ್ತಾ ಇಲ್ಲ, ನೀನು ಯಾಕೆ ಅಳ್ತಿ ಇಷ್ಟೊಂದು ಅಂತ ಲಕ್ಷ್ಮಣ ಕೇಳ್ತಾನೆ. ಹೌದಾ? ಅದಕ್ಕೆ ಲಕ್ಷ್ಮಣ ಹೇಳ್ತಾನೆ, ಸೀತೆಯ ಸ್ನೇಹ ಜಾಸ್ತಿ ಆಗಿಬಿಟ್ಟಿದೆ. ಈ ಬತ್ತಿಗೆ ಎಣ್ಣೆ ಜಾಸ್ತಿ ಆಗಿಬಿಟ್ರೆ, ತುಪ್ಪ ಜಾಸ್ತಿ ಆದರೆ ಸ್ವಲ್ಪ ನೀರು ಬಿದ್ದರೂ ಅದು ಬ್ಯಾಲೆನ್ಸ್ ಮಾಡಿ ಉರುಳಿಕ್ಕೆ ಶುರು ಆಗಿಬಿಡುತ್ತೆ. ಹಾಗೆ ಸೀತೆಯ ಸ್ನೇಹ ಜಾಸ್ತಿ ಆಗಿರೋದ್ರಿಂದ ಈಗ ಅಳ್ತಾ ಇದೆ, ನನ್ನ ನೋಡಿ ಸಮಾಧಾನ ಮಾಡ್ಕೊ ಅಂತಾನೆ ಲಕ್ಷ್ಮಣ. ಇದೆಲ್ಲ ಒಂದು ಮುಖದಲ್ಲಿ ನೀವು ಕೇಳೋ ಪ್ರಶ್ನೆ ಹೇಗಿದೆ ಅಂದರೆ, ಒಂದು ಕಡೆ ಅವನ ಆದರ್ಶ ಪುರುಷೋತ್ತಮ ದೇವರು ಅಂತ ಹೇಳ್ತೀರಿ, ಮಾನವರಿಗಿಂತ ಕಡೆಯಾಗಿ ಹತ್ತಿದ್ದಾನೆ ಅವನು. ಯಾವ ಸುಖ ದುಃಖಗಳಿಂದಲೂ ಹೊರಗೆ ಬರಲಿಕ್ಕೆ ಆಗಿಲ್ಲ, ಅವನನ್ನು ಯಾಕೆ ನೀವು ದೇವರು ಅಂತ ಹೇಳ್ತೀರಿ? ಅಂಥ ವ್ಯಕ್ತಿತ್ವವೇ ಕಾಣಿಸಲ್ಲ ಅಂತ ನಿಮ್ಮ ಪ್ರಶ್ನೆಯ ಅಭಿಪ್ರಾಯ ಇರಬಹುದು. ನಂದಲ್ಲ, ಇರಲಿ, ಕೆಲವು ವರ್ಗದ ಜನರು, ಅದೇ ಅವ್ರ ಪ್ರತಿನಿಧಿಯಾಗಿ ನೀವು ಆಗಲಿ. ಅದಕ್ಕೆ ತುಂಬ ಸುಂದರವಾದ ಉತ್ತರ ಇದೆ, ಹೇಳಿ ಆಚಾರ್ಯ. ಯತ್ಪಾದ ಪಂಕಜ ಪರಾಗ ನಿಷೇವಕಾಣಾಂ ದುಃಖಾನಿ ಸರ್ವಾಣಿ ಲಯಂ ಪ್ರಯಾಂತಿ ಸಬ್ರಹ್ಮ ವಂದ್ಯ ಚರಣೋ ಜನಮೋಹನಾಯ ಸ್ತ್ರೀ ಸಂಗಿನಾಮಿತಿ ರತಿಂ ಪ್ರತಯಂಶ್ಚಚಾರ. ಯಾವ ರಾಮ ಅಂತ ಹೇಳಿದ್ರೆ ಬ್ರಹ್ಮಾರಿ ದೇವತೆಗಳ ಸಮಸ್ಯೆ ಪರಿಹಾರ ಆಗುತ್ತೆ ರೀ. ಅವನು ಒಂದು ಸಮಸ್ಯೆಯಲ್ಲಿ ಬಳಲಾಡ್ತಾನೆ. ಅವನೇ ಕೆಸರಿನಲ್ಲಿ ಮುಳುಗಿದರೆ ಮತ್ತೊಬ್ಬರ ಕೆಸರು ಮುಳುಗಿದವ್ರನ್ನ ಹೇಗೆ ಎಬ್ಬಿಸ್ತಾನೆ? ದೇವರು ಯಾವತ್ತೂ ದುಃಖದಲ್ಲಿ ಮುಳುಗಲ್ಲ. ಸೀತೆಯ ವಿಯೋಗವೇ ಇಲ್ಲ ಅಂತ ಎಷ್ಟೊತ್ತರೆಗೂ ಹೇಳಿದ್ದೀನಿ. ಸೀತೆಗೂ ರಾಮನಿಗೂ ವಿಯೋಗವೇ ಇಲ್ಲ. ಅವನು ವಿಯೋಗ ಚಿಂತನೆ ಮಾಡಿದರೆ ಅಪರಾಧ ಆಗುತ್ತೆ. ನಮ್ಮ ಭಾರತ ಇತಿಹಾಸದಲ್ಲಿ ಒಂದು ಶಬ್ದ ಇದೆ, ಶ್ರೀರಾಮ ಅಂತೀವಿ. ಬರೀ ರಾಮ ಅಂದರೆ ಪಕ್ಕದ ಮನೆ ರಾಮ ಹುಡ್ಕೊಂಡು ಬರ್ತಾನೆ. ಶ್ರೀರಾಮ, ಶ್ರೀ ಅಂದರೆ ಲಕ್ಷ್ಮಿ, ಅದ್ರ ಜೊತೆಗೆ ರಾಮನನ್ನು ಸೇರಿಸಿ ಲಕ್ಷ್ಮೀನಾರಾಯಣ ಅಂತ ಹೆಸರಿಡ್ತಾರೆ. ಲಕ್ಷ್ಮಿ ಜೊತೆಗೆ ನಾರಾಯಣ. ಶ್ರೀನಿವಾಸ, ಶ್ರೀಧರ, ಎಲ್ಲ ಶಬ್ದಗಳ ಜೊತೆಗೆ ಲಕ್ಷ್ಮಿ ಸೇರಿಕೊಂಡೇ ಇರ್ತಾಳೆ. ಅವರಿಬ್ಬರಿಗೆ ವಿಯೋಗವೇ ಇಲ್ಲ.
ಆದರೂ ವಿಯೋಗ ಆಗಿದೆ ಅಂತ ತೋರಿಸ್ಕೊಂಡ. ಯಾಕೆ ಅಂದರೆ ಗಂಡ ಹೆಂಡತಿ ಕಡ್ದಾಡ್ತಿರ್ತಾರೆ, ಹೆಂಡತಿ ಮನೆ ಬಿಟ್ಟು ಹೋದ್ರೆ ಹಿಂಗೆ ಅಳ್ತಿರ್ತಾರೆ ಗಂಡಂದ್ರು ಅಂತ ಜಗತ್ತಿಗೆ ಪಾಠ ಮಾಡ್ಲಿಕ್ಕೆ ತೋರಿಸಿದ. ಸ್ತ್ರೀ ಸಂಗೀನಾಮ್ ಅಂದ್ರೇನು? ಸ್ತ್ರೀಯ ಭಾವನೆಗಳಿಗೆ ಪುರುಷರು ವಶ ಆಗ್ಬಿಟ್ಟಿರ್ತಾರೆ. ಎಷ್ಟು ಕಡ್ದಾಡ್ಕೊಂಡಿದ್ರು ಅಕ್ಷಯ ತೃತೀಯ ಬಂಗಾರ ಹೆಂಡತಿ ಕೊಡಿಸ್ತಾರೆ. ಇಷ್ಟು ವೀಕ್ನೆಸ್ ಇದೆ ಪುರುಷರಲ್ಲಿ. ಸ್ವಲ್ಪ ಹೆಣ್ಣಿಗೆ ಅಷ್ಟೊಂದು ವಶ ಆಗಬೇಡಿ, ಸ್ವಲ್ಪ ಗೆಲ್ಲಬೇಕು ನೀವು ಅಂತ ಪಾಠ ಮಾಡ್ಲಿಕ್ಕೆ ಹತ್ತು ತೋರಿಸಿದ. ಹೆಂಗೆ ಅಳ್ತಾರೆ ಅಂತ ತೋರಿಸ್ಬೇಕಲ್ಲ. ಬಂಧಕೇಶು ವಿಷಯೇಶು ಶ್ರೇಷ್ಠಂ ದ್ವಯಂ ಕಾಂತ ಕನಕಂಚ. ವನಿತಾ ವಿತ್ತ, ಮೋಕ್ಷ ಪ್ರತಿಬಂಧಕ ಎರಡು, ಒಂದು ವನಿತಾ ಇನ್ನೊಂದು ವಿತ್ತ. ವಿತ್ತ, ವನಿತಾ ಅಂದ್ರೆ ಹೆಣ್ಣು, ಎಲ್ಲರ ಚಿತ್ತ ಆ ಕಡೆ. ಈಗ ಆ ಕಡೆ ಅದನ್ನು ಗೆಲ್ಲಬೇಕು ನೀವು ಅಂತ ಪಾಠ ಮಾಡಿದ ರಾಮ. ಅದಕ್ಕೆ ಇದೊಂದು ವೇದಿಕೆ. ಶ್ರೀಕಾಂತನಿಗೆ ಪ್ರಜೆಗಳಿಗೆ ಅರ್ಥ ಮಾಡಿಸಲಿಕ್ಕೆ, ಹೇಗಿರಬಾರ್ದು ಅಂತ ವರ್ತಿಸಲಿಕ್ಕೆ ಭೂಲೋಕವೇ ಒಂದು ವೇದಿಕೆ ಮಾಡಿಕೊಂಡ. ಕೆಲವೊಂದು ನಾಟಕ ಮಾಡಿದನು. ನಾಟಕ ಆಟ ಕಟ್ಟದ. ರಾವಣನ ಅಂತಃಪುರದಲ್ಲಿ ವೇದಾಧ್ಯಯನ ಮಾಡುವ ವಿಪ್ರರಿಗೆ ಆಶ್ರಯ ಕೊಟ್ಟಿದ್ದ ಅವನು. 4 ವರ್ಣದವರಿಗೆ ಅವರವ್ರ ಧರ್ಮಗಳನ್ನ ಆಚರಣೆ ಮಾಡ್ಲಿಕ್ಕೆ ಅವಕಾಶಗಳನ್ನ ಕೊಟ್ಟಿದ್ದ ಅಂತಿದೆ. ರಾವಣ ಕೆಲವೊಂದು ಅಭಿಪ್ರಾಯಗಳಲ್ಲಿ ದಿಲ್ದಾರ್ ಮನುಷ್ಯನೇ, ಮತ್ತೆ ಒಳ್ಳೆ ಶಿವಭಕ್ತ, ಅದರಲ್ಲೇನು ಸಂಶಯ ಇಲ್ಲ. ಯಾಕೆಂದ್ರೆ ರಾವಣನ ಸಂಹಾರ ಆದಾಗ ರುದ್ರದೇವರೇ ಹೊಡಿತೀನಿ ಅಂತ ಬರ್ತಾರೆ ರಾಮನಿಗೆ. ನನ್ನ ಶಿಷ್ಯನನ್ನು ಯಾಕೆ ಹೊಡೆದಿ? ಮತ್ತೆ ಈ ರುದ್ರದೇವರು ಏನು, ಶಿವ ಏನು ರಾಮನ ಬಂಟ, ಅವರು ಯಾವಾಗಲೂ ರಾಮನ ಜಪನೆ ಮಾಡ್ತಿರ್ತಾರೆ. ಒಂದು ಕ್ಷಣಕಾಲ ಹಾಗೆ ಅನಿಸುತ್ತೆ ಎಲ್ಲರಿಗೂ. ನೋಡಿ, ರುದ್ರದೇವರ ಬಾಯಲ್ಲಿರೋದೇ ರಾಮ ಮಂತ್ರ, ನಿರಂತರ ಜಪ ಮಾಡೋದು ರಾಮ ರಾಮ ಅಂತ. ಮತ್ತೆ ಇದು ನಾವೆಲ್ಲ ಹೇಳೋದಲ್ಲ, ಇದು ಪಾರ್ವತಿಗೆ ಏಕಾಂತಲ್ಲಿ ರುದ್ರದೇವರು ಹೇಳ್ತಾರೆ, ನೀನ್ ರಾಮ ಮಂತ್ರ ಜಪ ಮಾಡು. ನನ್ನ ಬಾಯಲ್ಲೂ ಯಾವಾಗಲೂ ಅದೇ ಮಂತ್ರ ಬರ್ತಾ ಇರುತ್ತೆ.